ತಿಮ್ಮೇಗೌಡ್ರೆ, ಈಗ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಹಿನ್ನೆಲೆ, ಅವರ ರಾಜಕೀಯ ಕೆಪಾಸಿಟಿ ಅದನ್ನೆಲ್ಲ ಗಮನಿಸಿದ್ರೆ ಕಾಂಗ್ರೆಸ್ನಲ್ಲಿ ಇನ್ ಕೇಸ್ ಅವರು ಮುಖ್ಯಮಂತ್ರಿ ಸ್ಥಾನ ಸಿಗದೆ ಹೋದ್ರೆ ಸುಮ್ಮನೆ ಇರ್ತಾರೆ ಅಂತ ಹೇಳಿ ಅನ್ಸುತ್ತೆ ಸರ್? 100ಕ್ಕೆ 100 ಸುಮ್ಮನೆ ಇರೋದಿಲ್ಲ. 100ಕ್ಕೆ 100 ಸುಮ್ಮನೆ ಇರೋದಿಲ್ಲ. ಏನು ಬೇಕಾದ್ರೂ ಕ್ರಾಂತಿ ಆಗ್ಬೋದು. ಡಿಸೆಂಬರ್ವರೆಗೂ ಬೇಕಾಗಿಲ್ಲ, ಅಕ್ಟೋಬರ್ ಒಳಗಡೆ ಆಗ್ಬೋದು. ಯಾಕೆಂತಂದ್ರೆ ನೋಡಿ, ಒಂದು ನಾವು ಗಮನಿಸಬೇಕು, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ಸಿಗರ ಗಟ್ಟಿಯಾದ ಕಾಂಗ್ರೆಸ್ಸಿಗರನ್ನೆಲ್ಲ ಬಿಟ್ಟು ಇವರು 2ನೇ ಬಾರಿ CM ಆಗಿದ್ದೇ ಗ್ರೇಟ್. ಓಕೆ, ಅಂದರೆ ಆ ಪಕ್ಷ ಕೊಟ್ಟಿದೆ, ಇಲ್ಲ ಅಂತಿಲ್ಲ, ಸಿದ್ದರಾಮಯ್ಯವರು ಕೂಡ ನಾಯಕರೇ. ಆದರೆ ಮೂಲ ಕಾಂಗ್ರೆಸ್ಸನ್ನು ತಳ್ಳಿ ಇವರು ಮುಂದೆ ಹೋದ್ರಲ್ಲ, ಅದು ಎಲ್ಲೋ ಒಂದು ಕಡೆ ಮೂಲ ಕಾಂಗ್ರೆಸ್ಸಿಗರನ್ನ ಕೋಪ ಬರ್ಸತ್ತೆ ಮಾಡುತ್ತೆ. ಜೊತೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕೂಡ ಅಪ್ಪಡ ಕಾಂಗ್ರೆಸ್ ಅವತ್ತಿಂದನೂ ಕೂಡ ಪಕ್ಷವನ್ನು ಕೂಡ ಗಟ್ಟಿಯಾಗಿ ಕಟ್ಟಿದ್ದಾರೆ. ಅದರಲ್ಲಿ ಎರಡು ಮಾತು, ಯಾವುದೇ ಪಕ್ಷ ಅಲ್ಲಿ ಆಯಾ ಪಕ್ಷದ ನಾಯಕರು ಆಯಾ ಪಕ್ಷವನ್ನು ಸಂಘಟನೆ ಮಾಡಿದ್ರೆ ಗಟ್ಟಿಯಾಗಿ ಮಾಡೋದಿರ್ತಾರೆ, ಅದರಲ್ಲಿ ಇವರು ಕೂಡ ಮುಂಚೂಣಿಯಲ್ಲಿ ಮಾಡಿದರು. ಆದರೆ ಈಗ ಅವರು ಇವತ್ತೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಆದಿಯಾಗಿ ಮೂಲ ಕಾಂಗ್ರೆಸ್ಸಿಗರು ಇವತ್ತು ಈ ಪರಿಸ್ಥಿತಿ ಬಂತಲ್ಲ, ನಮಗೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಬಂದು ಈ ಮಟ್ಟಿಗೆ ಮಾಡಿದ್ದಕ್ಕೆ ನಮಗೆ ಈ ಪರಿಸ್ಥಿತಿ ಬಂತಲ್ಲ ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ಕೂಡ ಅಲ್ಲಿದೆ. ಅದು ತೋರ್ಪಡಿಸ್ಕೊಂತ ಇಲ್ಲ. ಜೊತೆಗೆ ಆದ ರೀತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಕೊಡ್ತಕ್ಕಂಥ ಮಾತೇ ಇಲ್ಲ. ಅವ್ರು ಏಕೆಂತಂದರೆ ಅವ್ರ ಅಧಿಕಾರವನ್ನು ಹಿಂದೆ ಓದಲು ಕೂಡ ಉಪಮುಖ್ಯಮಂತ್ರಿ ಆಗಿದ್ರು, ಎಲ್ಲಾದರೂ ಕೂಡ ಅವರು ಅಧಿಕಾರ ಏನು ಬಿಟ್ಟೋದ್ರು, ನನಗೆ ಅಲ್ಲಿ ಅಧಿಕಾರ ಸಿಗುತ್ತೆ ಅಂತ ಹೋದರು. ನೆಕ್ಸ್ಟ್ ಏನಾಯಿತು, ಅಧಿಕಾರವನ್ನು ಚುನಾವಣೆಗೆ ಮುಂಚೆ ಎಲ್ಲರೂ ಒಟ್ಟಾಗಿ ಹೋಗೋಣ ಸಾಮೂಹಿಕವಾಗಿ ಅಂತ ಹೋದರು. ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಆಗುತ್ತೆ ಅಂತೇಳಿ ಅಷ್ಟು ವರ್ಷಗಳು ನಾನು ಆಗ್ತೀನಿ ಅಂತೇಳಿ ಅವ್ರು ಒಪ್ಪಿಟ್ಕೊಂಡಿದ್ರು. ಆದರೆ ಅಲ್ಲಿಂದ ಸೈಡ್ ಮಾಡಿದ್ರು ಅವ್ರನ್ನ. ಎಂತ ಮಾಡಿದ್ರು, ಒಳ ಒಪ್ಪಂದ ಆಗಿದೆ ಅಂತ ಅವರೇ ಹೇಳಿದಂಥದ್ದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಇವತ್ತೇನಾಗ್ತಾ ಇದೆ, ಇಷ್ಟು ರಂಪಾಟ ಬೇಕಿತ್ತಾ? ಹಾಗಂದರೆ ಬಿಟ್ಕೊಡ್ತಕ್ಕಂಥ ಮನಸ್ಸಿದ್ದಿದ್ರೆ ಯಾವತ್ತೋ ಬಿಟ್ಕೊಡ್ಬೇಕಿತ್ತು. ಅವ್ರೇನು ಮಾಡ್ತಾ ಇದ್ದಾರೆ ನೋಡಿ ಸರ್, ಅವರು ಇದುವರೆಗೂ 2 ವರ್ಷಗಳ ಕಾಲ ಅವ್ರ ಆಪ್ತರ ಮುಖಾಂತರ ಹೇಳಿಸಿದ್ರು. DCMನ ಇನ್ನು 5 DCM ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ, ಅವ್ರ ಮಗನ ಕೈಲಿ ಹೇಳಿಸಿದ್ರು, ಸನ್ಮಾನ್ಯ KN ರಾಜಣ್ಣವ್ರ ಕೈಲಿ ಹೇಳಿಸಿದ್ರು, ಮಹದೇವಪ್ಪರ ಕೈಲಿ ಹೇಳಿಸಿದ್ರು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಕೂಡ ಹೇಳಿಸಿದ್ರು. ಕಡೆಗೆ ಇವ್ರು ಯಾವಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಗಟ್ಟಿಯಾಗಿ ನಿಂತು, ಇಲ್ಲ ನಾನು ಇದಕ್ಕೆ ಖಂಡಿತ ನಾನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಯಾವಾಗ ಸಂದೇಶವನ್ನು ರವಾನಿಸ್ತಾರೆ, ಅವಾಗ ಇವರೇನು ಮಾಡಿದ್ರು, ಡೆಲ್ಲಿಗೆ ಹೋಗಿ ಅವರೇ ಹೇಳಿದ್ರು, ನಾನು 5 ವರ್ಷ ನಾನೇ, ಮತ್ತು ಮುಂದಿನ 28 ಕೂಡ ನಂದೇ ನೇತೃತ್ವ. ಅಂದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ತಿಮ್ಮೇಗೌಡ್ರೆ, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರನ್ನ ಎದುರಾಕೊಂಡು ಮುಖ್ಯಮಂತ್ರಿ ಆಗುವಂತಹ ಅಂತ ಸ್ಥಿತಿ ಇದೆಯಾ ಅಂತೇಳಿ ಸರ್, ಇಲ್ಲಿ ನೀವು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಕೂಡ ಸಿದ್ದರಾಮಯ್ಯನವರು ಕೂಡ ನಿಮ್ಮ ಪಕ್ಷದಲ್ಲೇ ಇದ್ದಂಥವ್ರು, ನಿಮ್ಗೆ ಗೊತ್ತಿರುತ್ತೆ ಅವರ ರಾಜಕೀಯ ಚಾಣಕ್ಯ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಾನು. ನೋಡಿ, ಇವತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಹೇಳೋ ಸ್ಟೇಟ್ಮೆಂಟ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು ಬಂದಿದೆ. ನಾವು ಹೇಳ್ತಾ ಇರೋದಲ್ಲ ಅಲ್ವಾ? ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಒಂದು 2 ತಿಂಗಳಿಂದ ಏನು ಸ್ಟೇಟ್ಮೆಂಟ್ ಕೊಟ್ಟರು, ನನಗೆ ಹೈಕಮಾಂಡ್ ಆಶೀರ್ವಾದ ಇದೆ ಅಂತ ಅವರು ಕೂಡ ಹೇಳಿದ್ದಂಥ ಸ್ಟೇಟ್ಮೆಂಟ್ ಬಂದಿದೆ. ಈಗ ಅದಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ, ಶಾಸಕರನ್ನು ಯಾವುದೇ ಕಾರಣಕ್ಕೂ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾವಾರು ಶಾಸಕರನ್ನ ಹೋಗಿ ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಆಪ್ತ ಬಳಗದ ಮುಖಾಂತರ ಬಿಟ್ಕೊಡಲ್ಲ ಅಂತಕ್ಕಂಥ ಸಂದೇಶ ರವಾನಿಸಿ ಮಾಡಿದ್ದಾರೆ. ಏನಕ್ಕೆ? ಕಾಂಗ್ರೆಸ್ ಹೈಕಮಾಂಡ್ಗೆ, ಅವರ ಆಪ್ತ ಬಳಗಕ್ಕೆ, ಅದೇ ರೀತಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ, ಇದು ಮೂರರಿಗೂ ಸಂದೇಶವನ್ನು ಕಳಿಸಿದ್ದಾರೆ. ಇವಾಗ ಏನು ನಡೆಯುತ್ತೆ ಅಂತಕ್ಕಂಥದ್ದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂದರೆ ಅಲ್ಲಿ ಏನೋ ಇದೆ. ಮೊನ್ನೆ ನೋಡಿ ಅವಕಾಶ ಕೊಟ್ಟಿಲ್ಲ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಅವ್ರಿಗೆ ಗೊತ್ತು ಏನು ಮಾಡ್ಬೇಕಂತ. ಯಾಕೆಂದರೆ ಪ್ರತಿ ಸಾರಿಯೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಆಪತ್ ಬಾಂಧವ, ಅವರು ಟ್ರಿಬಲ್ ಶೂಟರು, ಹಾಗೆ ಹೀಗೆ ಅಂತೇಳಿ ಎಲ್ಲ ಹೇಳಿದ್ರು. ಇಂಥ ಟೈಮಲ್ಲಿ ಕೈ ಬಿಟ್ಟರೆ ಅವ್ರು ಸುಮ್ಮನೆ ಇರ್ತಾರ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆದರೆ ಇವು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರ ಯಾವುದೇ ಬಿಟ್ಕೊಡಲ್ಲ, ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದು ಇದೆ. ಈ ಒಂದು 2ರ ಮಧ್ಯೆ ನಮ್ಮ ಕರ್ನಾಟಕದ ಜನತೆ ಪರಿತಪಿಸಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.